ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಕೊಟ್ಟರು ಕೋರ್ಟ್ನಲ್ಲಿ. ವೀರೇಂದ್ರ ಪರವಾಗಿ ಕಿರಣ್ ಜವಳಿ ಹಿರಿಯ ವಕೀಲ ವಾದ ಮಂಡನೆ ಮಾಡಿದ್ರು. ಇಡಿ ಕಸ್ಟಡಿ ಬಗ್ಗೆ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಕಿರಣ್ ಜವಳಿ. ಗ್ರೌಂಡ್ ಆಫ್ ಅರೆಸ್ಟ್ ತೋರಿಸಿರುವ ಯಾವ ಕೇಸ್ ಕೂಡ ಅಸ್ತಿತ್ವದಲ್ಲಿ ಇಲ್ಲ. ತಪ್ಪು ಮಾಹಿತಿಯಿಂದ ನ್ಯಾಯಾಲಯವನ್ನ ಮಿಸ್ಲೀಡ್ ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ಗ್ರೌಂಡ್ ಆಫ್ ಅರೆಸ್ಟ್ನಲ್ಲಿ ಏನೇನೂ ಇಲ್ಲ. ವೀರೇಂದ್ರ ಪಪ್ಪಿ ಪರ ಹಿರಿಯ ವಕೀಲ ಕಿರಣ್ ಜವಳಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಇಡಿ ಕಚೇರಿಯಲ್ಲಿ ಅವರನ್ನ ಕೂಡಿ ಹಾಕಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ ಕಿರುಕುಳದ ಆರೋಪ ಕೂಡ ಮಾಡಿದ್ದಾರೆ. ವೀರೇಂದ್ರ ಪಪ್ಪಿ ಅವರಿಗೆ ಜಾಮೀನು ನೀಡಬೇಕು ಅಂತ ನ್ಯಾಯಾಲಯಕ್ಕೆ ಅವರ ಪರ ವಕೀಲರು ಮನವಿ ಕೂಡ ಮಾಡಿಕೊಂಡ್ರು. ಆದರೆ ಜಾಮೀನು ನೀಡೋದಕ್ಕೆ ನಿರಾಕರಣೆ ಮಾಡಿದಂತಹ ನ್ಯಾಯಾಲಯ 6 ದಿನಗಳವರೆಗೆ ಇಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇವತ್ತು ಕೋರ್ಟ್ನಲ್ಲಿ ಸಾಕಷ್ಟು ವಿಚಾರಗಳು ವಾದ ಪ್ರತಿವಾದಕ್ಕೆ ಕಾರಣವಾಯಿತು. ಇಲ್ಲಿ ವೀರೇಂದ್ರ ಪಪ್ಪಿಯವರ ಪರ ವಕೀಲರು ಏನೆಲ್ಲ ವಾದ ಮಂಡನೆ ಮಾಡಿದ್ರು, ಇದರ ಜೊತೆಗೆ ನ್ಯಾಯಾಲಯ ಯಾವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿ 6 ದಿನಗಳವರೆಗೆ ಕಸ್ಟಡಿಗೆ ಕೊಡ್ತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಈಗಾಗಲೇ ಏನು ಇಡಿ ಅಧಿಕಾರಿಗಳು ವೀರೇಂದ್ರ ಪಪ್ಪಿಯನ್ನ ಸಿಕ್ಕಿಂನಲ್ಲಿ ಬಂಧಿಸಿ ಆತನ ತಂದು ಬೆಂಗಳೂರು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಬಳಿಕ 5 ದಿನಗಳ ಕಾಲ ಒಂದು ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿದ್ದ ಆತನ ವಿಚಾರಣೆಯನ್ನ ಮಾಡಿದ್ರು. ಆತನ ಮೇಲೆ ಸುಮಾರು 12 ಕೋಟಿ ನಗದು, 1 ಕೋಟಿ ವಿದೇಶಿ ಕರೆನ್ಸಿಗಳ ಜೊತೆಗೆ 6 ಕೋಟಿ ಮೌಲ್ಯದ ಚಿನ್ನಾಭರಣ, ಜೊತೆಗೆ 17 ಬ್ಯಾಂಕ್ ಅಕೌಂಟ್ಸ್ಗಳು, 2 ಲಾಕರ್, ಹೈ ಎಂಡ್ ಕಾರ್ಸ್ಗಳಿಗೆ ಮಹತ್ವದ ದಾಖಲೆಗಳನ್ನು ಸೀಜ್ ಮಾಡಿದ್ದ ಈ ಅಧಿಕಾರಿಗಳು ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇತ್ತು. ಅದರ ಜೊತೆಗೆ ಏನು ಆನ್ಲೈನ್ ಮತ್ತು ಆಫ್ಲೈನ್ ಗೇಮಿಂಗ್ ಆಪ್ ಗಳನ್ನ ಅನಧಿಕೃತವಾಗಿ ನಡೆಸ್ತಾ ಇದ್ರು ಅನ್ನೋ ಬಂದ ದೂರಿನ ಆಧಾರದ ಮೇಲೆ ಈ ಒಂದು ದಾಳಿಯನ್ನ ನಡೆಸಲಾಗಿತ್ತು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನ್ಯಾಯಾಲಯಕ್ಕೆ ಇವತ್ತು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ವಿರುದ್ಧ ಯಾವ ಆಧಾರಗಳನ್ನ ಇಟ್ಕೊಂಡು ನೀವು ಪ್ರಕರಣವನ್ನ ದಾಖಲು ಮಾಡ್ಕೊಡಿದ್ರೆ ಅನ್ನೋದ್ರ ಬಗ್ಗೆ ಕೂಡ ನ್ಯಾಯಾಲಯ ಪ್ರಶ್ನೆಯನ್ನ ಮಾಡ್ತು. 2011 ಮತ್ತು 2016 ಕೇಸ್ಗಳನ್ನ ಉಲ್ಲೇಖಿಸಿ ಏನು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ತೋರಿಸಲಾಗಿದೆ ಅಂತ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಏನು ನ್ಯಾಯಾಲಯ ಅವ್ರನ್ನ ತರಾಟೆಗೆ ತೆಗೆದುಕೊಂಡಾಗ ಉತ್ತರವನ್ನು ಕೊಡ್ಲಿಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ 2011ರಲ್ಲಿ ದಾಖಲಾಗಿದ್ದ ಪ್ರಕರಣ ರದ್ದಾಗಿದೆ. 2016ರಲ್ಲಿ ಸಿಬಿಐ ನಲ್ಲಿ ಇದ್ದ ಪ್ರಕರಣ ಕೂಡ ಕ್ಲೋಸ್ ಆಗಿದೆ. ಆದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಗಳೇನಿದೆ ಅದು ಸರಿಯಾದ ರೀತಿಯಾಗಿ ನೀವು ಉಲ್ಲೇಖವನ್ನು ಮಾಡಿಲ್ಲ ಅಂತ ಹೇಳಿ ಈಗಾಗಲೇ ನ್ಯಾಯಾಲಯ ಕೂಡ ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ. ಆದ್ರೆ ಏನು ಇಡಿ ಅಧಿಕಾರಿಗಳ ಪರವಾಗಿ SPP ಪ್ರಮೋದ್ ಚಂದ್ ಅವರು ಏನು ಇಡಿ ಪರವಾಗಿ ವಾದವನ್ನ ಮಾಡಿದ್ರೆ, ಏನು ವೀರೇಂದ್ರ ಪಪ್ಪಿಯ ಪರವಾಗಿ ಕಿರಣ್ ಜವಳಿ ಹಿರಿಯ ವಕೀಲರು ಏನಿದ್ದಾರೆ ಅವರು ಕೂಡ ಒಂದು ಈ ವಾದವನ್ನ ಮಂಡಿಸಿದ್ರು. ಸೊ ಏನು ಪ್ರಮೋದ್ ಚಂದ್ ಅವರು ಇಡಿ ಅಧಿಕಾರಿಗಳ ವಶಕ್ಕೆ ಕೊಡಬೇಕು, ದಾಳಿ ನಡೆಸುವಂತ ಸಂದರ್ಭದಲ್ಲಿ ವಿದೇಶಿ ವ್ಯವಹಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ದಾಖಲೆಗಳು ಪತ್ತೆ ಆಗಿದೆ. ಅದರ ಜೊತೆಗೆ ಸಾಕಷ್ಟು ಹಣಕಾಸಿನ ವ್ಯವಹಾರ ನಡೆದಿರೋ ಬಗ್ಗೆ ಕೂಡ ಮಾಹಿತಿಗಳಿದೆ. ಅನಧಿಕೃತವಾಗಿ ಬೆಟ್ಟಿಂಗ್ ಆಪ್ ಗಳನ್ನ ನಡೆಸಿದ್ರ ಬಗ್ಗೆ ಕೂಡ ದಾಖಲೆಗಳು ಕೂಡ ಪತ್ತೆ ಆಗಿದೆ. ಅದಷ್ಟೇ ಅಲ್ಲದೆ ಒಂದಿಷ್ಟು ಮಹತ್ವದ ದಾಖಲೆಗಳು ಪತ್ತೆ ಆಗಿದೆ. ಇವೆಲ್ಲವನ್ನೂ ಸಂಬಂಧಪಟ್ಟ ಹಾಗೆ ಹಣದ ಮೂಲಕ್ಕೂ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮಾಡುವಂತ ಅಗತ್ಯತೆ ಇದೆ. ಹೀಗಾಗಿ ಇಡಿ ಅಧಿಕಾರಿಗಳಿಗೆ ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಹೀಗಾಗಿ ಈ ಜನಪ್ರತಿನಿಧಿ ನ್ಯಾಯಾಲಯಗಳ ವಿಶೇಷ ನ್ಯಾಯಾಲಯ ಈಗಾಗಲೇ 6 ದಿನಗಳ ಕಾಲ ಕಸ್ಟಡಿಗೆ ಇಡಿ ಅಧಿಕಾರಿಗಳ ಕಸ್ಟಡಿಗೆ ಮತ್ತೆ ಕೊಟ್ಟಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಆರೋಪಿತನಿಗೆ ಬೇಕಾಗಿರುವಂತಹ ವಿಶ್ರಾಂತಿ ಇರ್ಬೋದು, ಮೂಲ ಸೌಕರ್ಯಗಳಿರ್ಬೋದು, ಪ್ರತಿದಿನ 30 ನಿಮಿಷಗಳ ಕಾಲ ವಕೀಲರಿಗೆ ಭೇಟಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಮತ್ತು ಅದರ ಜೊತೆಗೆ ಔಷಧಿಗಳಿರ್ಬೋದು ಮತ್ತು ವಿಶ್ರಾಂತಿಗೆ ಸಮಯಾವಕಾಶವನ್ನ ಕೊಡಬೇಕು ಅಂತ ಹೇಳಿ ಕೂಡ ಸೂಚಿಸಿರುವಂತದ್ದು. ಯಾಕಂತ ಹೇಳಿದ್ರೆ ಮಧ್ಯರಾತ್ರಿ ಇಲ್ಲ ಬೆಳಗಿನ ಜಾವ 3 ಗಂಟೆವರೆಗೂ ಕೂಡ ಇವರು ಇಡಿ ಕಚೇರಿಯಲ್ಲಿ ಕೂಡ ಹಾಕೊಂಡು ವಿಚಾರಣೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಈ ಕಾರಣಕ್ಕಾಗಿ ನ್ಯಾಯಾಲಯ ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಏನು ಇವತ್ತು ಇಡಿ ಅಧಿಕಾರಿಗಳ ವಿರುದ್ಧ ಅಂದ್ರೆ ಕಿರಣ್ ಜವಳಿಯವರು ಕೂಡ ವಾದ ಮಂಡನೆ ಮಾಡಿ ಜಾಮೀನನ್ನ ನೀಡುವಂತೆ ಕೂಡ ಮನವಿಯನ್ನ ಮಾಡಿದ್ರು. ಆದ್ರೆ ವಾಪಸ್ 6 ದಿನಗಳ ಕಾಲ ವೀರೇಂದ್ರ ಪಪ್ಪಿ ಅವರನ್ನು ಮತ್ತೆ ಇಡಿ ಅಧಿಕಾರಿಗಳ ಕಸ್ಟಡಿಗೆ ನೀಡಲಾಗಿದೆ. ಸೊ ವಿಚಾರಣೆ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬರುವ ಸಾಧ್ಯತೆಗಳು ಕೂಡ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.